ನುಚ್ಚು ಕೋಡಿ ಮನಸ್ಸು 16ರ ವಯಸ್ಸು ಅನ್ನೋ ಕವಿತೆ ನೀವೆಲ್ಲ ಕೇಳೇ ಇರ್ತೀರಿ. ಟೀನೇಜ್ ಲವ್ ಅನ್ನೋದು ಹೇಗೆ ಶುರುವಾಗುತ್ತೆ, ಯಾರ ಮೇಲೆ ಶುರುವಾಗುತ್ತೆ ಹೇಳೋಕ್ಕಾಗಲ್ಲ. ಬಹಳ ಇಮ್ಮೆಚ್ಯೂರ್ಡ್ ಆದ ವಯಸ್ಸಿನಲ್ಲಿ ಯಾರಾದರೂ ಸವಿಯಾಗಿ ಮಾತಾಡಿದ್ರೆ, ಸಣ್ಣದೊಂದು ಗಿಫ್ಟ್ ಕೊಟ್ರೆ, ನಗನಗುತ್ತಾ ಜೊತೆಲಿ ಕೂತು ಸ್ವಲ್ಪ ಹೊತ್ತು ಇದ್ರೆ ಮನಸ್ಸು ಅವರ ಕಡೆ ಹಿಂದೆ ಮುಂದೆ ನೋಡದೆ ಒಲಿದು ಬಿಡುತ್ತೆ. ಅಂತಹದ್ದೇ ಒಂದು ಘಟನೆ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದ್ದು, ಹೆಣ್ಣು ಮಗಳೊಬ್ಬಳ ಬದುಕು ಬರ್ಬಾದಾಗೋದು ಕೂದಲೆಳೆ ಅಂತರದಲ್ಲಿ ಪೋಷಕರು ಅಲರ್ಟ್ ಆಗಿದ್ರಿಂದ ತಪ್ಪಿದೆ. ಏನಪ್ಪಾ ಸ್ಟೋರಿ ಅಂತೀರಾ? ಇಲ್ಲಿ ನೋಡಿ. ಅಲೆಲೆ ಇನ್ನು ಮೂತಿ ಮೇಲೆ ಮೀಸೆ ಚಿಗುರೋ ಮುನ್ನವೇ ಲವ್ವು ಪವ್ವು ಅಂತ 18 ವರ್ಷದ ಯುವತಿಯನ್ನ ಎತ್ತಾಕೊಂಡೋಗಿ ಮದುವೆಯಾಗಿ ಖುಷಿಯಾಗಿ ತೆಗೆಸ್ಕೊಂಡಿರುವಂಥ ಫೋಟೋಗಳನ್ನು ಒಮ್ಮೆ ನೋಡಿ. ಇನ್ನೊಂದು ಕಡೆ ಯುವತಿಯ ಕಡೆಯವರು ಮದುವೆಯಾಗಿದ್ದ ಈ ಪ್ರೇಮಿಗಳ ಕಾರನ್ನ ಅಡ್ಡಗಟ್ಟಿ ಕಾರಿನ ಗಾಜನ್ನ ಪುಡಿ ಮಾಡಿ ಯುವಕ ಯುವತಿಯನ್ನ ಕರೆದೊಯ್ತಾ ಇರೋ ದೃಶ್ಯಗಳು ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರ ನಗರದ ಗಂಗನಬಿದ್ದೆ ಬಡಾವಣೆಯ ನಿವಾಸಿ ಪೇಂಟಿಂಗ್ ಕೆಲಸ ಮಾಡುವಂತ ಸಂದೀಪ್ ಅನ್ನುವಂತಹ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಡಾವಣೆಯ ಶ್ರೀಮಂತ ಕುಟುಂಬದ 18 ವರ್ಷದ ಯುವತಿಗೆ ಗಾಳ ಹಾಕಿದ್ದ. ಆಕೆ ಜೊತೆ 2 ದಿನದಿಂದ ಎಸ್ಕೇಪ್ ಆಗಿದ್ದ ಈತ ಜಿಲ್ಲೆಯ ಚಿಂತಾಮಣಿಯ ದೇವಸ್ಥಾನವೊಂದರಲ್ಲಿ ಆಕೆಗೆ ತಾಳಿಯನ್ನು ಕಟ್ಟಿದ್ದ. ಬಳಿಕ ಈ ಜೋಡಿ ಕಾರ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾಗ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಯುವತಿಯ ಪೋಷಕರು ಇವರ ಕಾರನ್ನ ಅಡ್ಡಗಟ್ಟಿದ್ರು. ಮಹಿಳಾ ಠಾಣೆಗೆ ಮಗಳು ಮತ್ತು ಆಕೆಯ ಪ್ರಿಯಕರನ್ನ ನೇರವಾಗಿ ಕರ್ಕೊಂಡ್ ಬಂದಿದ್ರು. ಅಲ್ಲಿ ತಾವು ವಯಸ್ಕರು ಮೇಜರ್ರು ಇಬ್ಬರು ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದು ತಮ್ಮ ಪಾಡಿಗೆ ತಮ್ಮನ್ನ ಬಿಟ್ಟು ಬಿಡುವಂತೆ ಈ ವೇಳೆ ಜೋಡಿ ಪೊಲೀಸರನ್ನ ಕೇಳ್ಕೊಂಡಿತ್ತು. ಹುಡುಗಿ ಕೂಡ ನಾನು ಇಷ್ಟಪೂರ್ವಕವಾಗಿಯೇ ಸಂದೀಪ್ ನನ್ನ ಇಷ್ಟಪಟ್ಟು ಮದುವೆಯಾಗಿದ್ದೇನೆ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ಲು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು. ಅವನ್ನ ಇಷ್ಟಪಟ್ಟಾಗ ಅವ್ನು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನು ಒಪ್ಕೊಂಡು ಒಂದು 25 ವರ್ಷ ಆದಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಾನೇ ಅವನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದೀನಿ. ಇಷ್ಟಪಟ್ಟೆ ಆಗಿದ್ದೀನಿ. ಇದರಲ್ಲಿ ಅವನದೇನೂ ಇಲ್ಲ. ನನ್ನ ಇಷ್ಟ ಪ್ರಕಾರ ಅವನ ಮದುವೆ ಆಗಿದ್ದೀನಿ. ಮಗಳ ವಿಡಿಯೋ ನೋಡಿ ತಮ್ಮ ಮನೆಯ ಮಗಳಿಗೆ ಅಷ್ಟೊಂದು ತಲೆ ಕೆಡಿಸಿ ಕರೆದೊಯ್ದ ಯುವಕ ಯಾರಪ್ಪ, ಯಾರ ಸುರಸುಂದರಾಂಗ ಅಂತ ಪೋಷಕರು ಮಾಹಿತಿ ಕಲೆ ಹಾಕಿದ್ರು. ಅವರು ದಂಗಾಗಿ ಹೋಗಿದ್ರು. ಇನ್ನೂ ಯುವತಿಯ ಕಡೆಯವರಿಗೆ ಯಾವಾಗ ಯುವಕನ ಪ್ರೇಮ ಪುರಾಣಗಳು ಬಯಲಾದವೋ ಪೋಷಕರು ಸಾಕ್ಷಿ ಸಮೇತ ಯುವಕ ಯುವತಿಯನ್ನ ಹಿಡಿದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರು. ಅಲ್ಲಿ ಸಂದೀಪ್ನ ಒಂದೊಂದೇ ಪ್ರೇಮ ಪ್ರಕರಣಗಳನ್ನ ಪೊಲೀಸರ ಮುಂದಿಟ್ಟಿದ್ದಾರೆ. ಈ ಸಂದೀಪ ಬೆಳಗಿರೋ ದೀಪಗಳು ಒಂದೆರಡಲ್ಲ. 2024ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದ ಸಂದೀಪ ಆಕೆಯನ್ನ ಮದುವೆ ಮಾಡಿಕೊಂಡಿದ್ದ. ಪ್ರಶಾಂತ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ವಂಚನೆ ಮಾಡಿದ್ದ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರೋದು ತಿಳಿದು ಬಂದಿದೆ. ಇನ್ನು ಇವುಗಳ ಜೊತೆಗೆ ಸಾಕ್ಷಿ ಎಂಬಂತೆ ಸಂದೀಪ್ನಿಂದ ಈ ಹಿಂದೆ ಮೋಸ ಹೋಗಿರುವ ಅಪ್ರಾಪ್ತೆಯೇ ಠಾಣೆಗೆ ಬಂದು ಆತನ ಲವ್ ಧೋಕಾ ಸ್ಟ್ರಾಟಜಿಯ ಇತಿಹಾಸ ಬಿಚ್ಚಿಟ್ಟಿದ್ದಾಳೆ. ಇವೆಲ್ಲವನ್ನ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ನವವಿವಾಹಿತೆ ತಾಳಿ ಕಟ್ಟಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಅವನನ್ನ ತನ್ನ ಬದುಕಿನಿಂದಲೇ ಕಿಕ್ಔಟ್ ಮಾಡುವಂತ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಪ್ರಿಯಕರ ಕಟ್ಟಿದ್ದ ತಾಳಿಯನ್ನ ಕಿತ್ತು ಅವನ ಮುಖದ ಮೇಲೆ ಬಿಸಾಕಿ ಅವನ ಗೆಳೆತನ ಮಾಡಿದ ಪಾಪಕ್ಕೆ ಅಪ್ಪ ಅಮ್ಮನಿಗೆ ಸಾರಿ ಹೇಳಿ ಯುವತಿ ತನ್ನ ತಂದೆ ತಾಯಿ ಜೊತೆ ಮನೆಗೆ ಹೋದ ಪ್ರಸಂಗ ನಡೆದಿದೆ. ನೋಡಿದ್ರಲ್ಲ, ಮೊದಲು ಸಂದೀಪನ ಸವಿ ಮಾತುಗಳಿಗೆ ಮರಳಾಗಿ ನೀನೇ ಎಲ್ಲ, ನೀನಿಲ್ದೆ ಜೀವನಾನೇ ಇಲ್ಲ ಅಂತ ನಂಬಿದ್ದವಳು ಸಂದೀಪನ ಅಸಲಿ ಮುಖವಾಡ ಕಳಚಿ ಬಿದ್ದ ತಕ್ಷಣ ತನ್ನ ಕುರುಡು ಪ್ರೀತಿಯನ್ನ, ತನ್ನ ಕೊರಳಲ್ಲಿದ್ದ ತಾಳಿಯನ್ನ ಕಳಚಿ ಬಿಸಾಡಿ ಅಪ್ಪ ಅಮ್ಮನ ಜೊತೆ ಮರಳಿ ಮನೆಗೆ ಹೊರಟಿದ್ದಾಳೆ. ಒಟ್ನಲ್ಲಿ ಪ್ರೀತಿ ಮತ್ತು ಮದುವೆ ಹೆಸರಿನಲ್ಲಿ ನಡೀತಾ ಇರೋ ಮೋಸಗಳ ಬಗ್ಗೆ ಯುವತಿಯರು, ಅದರಲ್ಲೂ ಟೀನೇಜ್ ಯುವತಿಯರು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.